ಪಾಂಡವರ ಶಿಬಿರದಲ್ಲಿ ಸ್ಮಶಾನ ಮೌನ. ವಿಚಿತ್ರ ಯುದ್ಧದ ಜಯದ ಆಮಲಿನಲ್ಲಿ ಎಲ್ಲರೂ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಒಂದೊಂದೇ ಶಿಬಿರವನ್ನು ಹುಡುಕಿ ಹುಡುಕಿ ಕೊಲ್ಲುವುದು ಎಂದೇ ತೀರ್ಮಾನಿಸಿದೆ. ಈ ರಾತ್ರಿಯನ್ನು ನನ್ನದಾಗಿಸಿಕೊಂಡು ಚೆಂಡಾಡುವ ಆಟಕ್ಕೆ ನಾನೇ ನಾಯಕ, ನಾನೇ ಮಾರ್ಗದರ್ಶಕ, ನಾನೇ ಪ್ರತಿಪಾದಕ. ನನಗೆ ನನ್ನವರು ಯಾರೂ ಇಲ್ಲ. ಪಾಂಡವರು ನನ್ನವರಲ್ಲ. ಇಂದಿನ ಈ ಯುದ್ಧ ಇಡೀ ಮಹಾಭಾರತಕ್ಕೆ ಪರಿಸಮಾಪ್ತಿ ಹಾಡುತ್ತಿದೆ. ನನ್ನ ಹೆಸರು ಚಿರಕಾಲ ಉಳಿದು ಬಿಡುತ್ತದೆ. ಬಹುಶಃ ಈ ಮಹಾ ಕಾರ್ಯಕ್ಕೆ ನಾನು ಉಳಿದುಕೊಂಡಿರಬಹುದು. ಅಂದೊಂದು ಅಕ್ಷೋಹಿಣಿ ಸೈನ್ಯವು ನಿರ್ನಾಮವಾಗಿ ದುರ್ಯೋಧನನ್ನು ಸತ್ತು ಇಲ್ಲ, ಅವನು ಸತ್ತಿಲ್ಲ, ಬದುಕಿದ್ದಾನೆ. ನನ್ನ ಈ ರಾತ್ರಿಯ ವೀರಗಾಥೆಯನ್ನು ಕೇಳುತ್ತಾ ಕೇಳುತ್ತಾ ಸಾಯಬೇಕು. ಗೆದ್ದವರು ಪಾಂಡವರಲ್ಲ, ತಾನು ತನ್ನವರು ಎಂಬ ಧನ್ಯತೆ ಅವನಲ್ಲಿ ಬರಬೇಕು. ಬೇಡ ಅಶ್ವತ್ಥಾಮ, ನಾನು ನನ್ನವರು ಎಲ್ಲರೂ ಮುಗಿದೆವು. ಯುದ್ಧ ಮಾಡಲು ಇನ್ನೇನು ತಾನೇ ಉಳಿದಿದೆ. ಇಷ್ಟೆಲ್ಲ ಕಳೆದುಕೊಂಡು ಯುದ್ಧ ಗೆದ್ದಿದ್ದರೂ ಯಾರಿಗಾಗಿ ರಾಜ್ಯವಾಳಬೇಕಿತ್ತು? ಸುತ್ತಲೂ ಹೆಣಗಳ ರಾಶಿ, ಕಿತ್ತು ತಿನ್ನುವ ರಣಹದ್ದುಗಳು. ಸ್ಮಶಾನ ಕುರುಕ್ಷೇತ್ರದಲ್ಲಿ ಚಕ್ರಾಧಿಪತಿಯಾಗಿ ಪ್ರೇತ ಪಿಶಾಚಿಗಳ ನಾಡಿನಲ್ಲಿ ರಾಜನಾಗಬೇಕಿತ್ತು. ನಾವು ಸೋತು ಗೆದ್ದೆವು, ಪಾಂಡವರು ಗೆದ್ದು ಸೋತರು. ನಮಸ್ಕಾರ ಸಹೃದಯರಿಗೆ. ನನ್ನ ಹೆಸರು ಪ್ರದೀಪ್ ಪರಾಕ್ರಮ ಅಂತ. ರಂಗಭೂಮಿ ಕಲಾವಿದ, ಜೊತೆಗೆ ಸಿನಿಮಾ ನಟ ಹಾಗೂ ನೃತ್ಯ ನಿರ್ದೇಶಕ, ಜೊತೆಗೆ ಛಾಯಾಗ್ರಾಹಕ ಎಲ್ಲವಾಗಿದ್ದೇನೆ. ಇವತ್ತು ಈ ಒಂದು ಚಾನಲ್ ಮೂಲಕ ಕಲಾ ಜಗತ್ತು, ಈ ಚಾನಲ್ನಲ್ಲಿ ನನ್ನ ಒಂದು ಸಂದರ್ಶನ ಆಗ್ತಿದೆ. ಬಹಳ ಸಂತೋಷದ ವಿಚಾರ, ಖುಷಿಯಾಗ್ತಿದೆ. ನಿಮ್ಮೊಂದಿಗೆ ನನ್ನ ಒಂದು ಜರ್ನಿನ ಹಂಚಿಕೊಳ್ಳಲಿದ್ದೇನೆ. ಥ್ಯಾಂಕ್ ಯು. ನಮಸ್ಕಾರ. ನಾನು ಪ್ರಕಾಶ್ ಬೆಳವಾಡಿ, ರಂಗಕರ್ಮಿ, ನಟ, ನಿರ್ದೇಶಕ. ನಾನು ಹಿಂದೆ ಅಭಿನಯ ತರಂಗ ಅವರ ನಾಟಕ ಶಾಲೆಗೆ ನಾನು ಪಾಠ ಮಾಡ್ತಾ ಇರಬೇಕಾದ್ರೆ ಒಂದು ಸ್ಟೂಡೆಂಟ್ ಪ್ರೊಡಕ್ಷನ್ ಮಾಡಿದ್ವಿ, ಪರಾಕ್ರಮಣ ಅಂತ. ಅದರಲ್ಲಿ ಮುಖ್ಯ ಪಾತ್ರವನ್ನು ಪ್ರದೀಪ್ ಪರಾಕ್ರಮ ಅವರು ಮಾಡಿದರು. ಆ ನಾಟಕದಿಂದನೇ ಅವ್ರಿಗೆ ಆ ಹೆಸರು ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರು ಮುಖ್ಯ ಪಾತ್ರ ಮಾಡಿ ಭಾಳ ಚೆನ್ನಾಗಿ ಅಭಿನಯಿಸಿದರು. ಭಾಳ ಪ್ರತಿಭಾವಂತ ಯುವ ನಟ ಅಂತ ನನಗೆ ಆವಾಗ ಅನಿಸಿತ್ತು. ಅವರು ಇಲ್ಲಿವರೆಗೂ ಅವರು ನಡ್ಕೊಂಡು ಬಂದಿರೋ ಒಂದು ಅವರ ಸಾಧನೆಗಳಿಗಾಗಿ ಅವ್ರಿಗೆ ಅಭಿನಂದನೆಯನ್ನು ತಿಳಿಸ್ತೀನಿ. ಎಲ್ಲರೂ ಅವ್ರಿಗೆ ಪ್ರೋತ್ಸಾಹಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ನಾನು ಡ್ಯಾನ್ಸರ್. ಮೊದಲು ಅದು ನನ್ನ ಶಾಲೆಯಿಂದ ಆರಂಭ ಆಗಿದ್ದು. ಶಾಲೆಯಲ್ಲಿ ನಮಗೆ ಹೆಡ್ ಮಾಸ್ಟರ್ ಅಂದರೆ ಭಯ. ಸಾಮಾನ್ಯವಾಗಿ ಎಲ್ಲರಿಗೂ ಹಾಗೆ ಇರುತ್ತೆ ಅನಿಸುತ್ತೆ. ಮಿಡ್ಲ್ ಕ್ಲಾಸಲ್ಲೆಲ್ಲ ನೋಡ್ತಿದ್ದೆ, ಏನು ತುಂಬ ಸ್ಟ್ರಿಕ್ಟು ಹೆಡ್ ಮಾಸ್ಟ್ರುಗಳು. ಒಂದ್ಸಲಿ ಸ್ಕೂಲ್ ಡೇ ಅಂತ ಬರುತ್ತಲ್ಲ, ಅಲ್ಲೇ ನಮ್ಮಗಳ ಪ್ರತಿಭೆಗಳು ಹೊರಗೆ ಬರೋಂಥದ್ದು. ಹೀಗಿರುವಾಗ ಅಲ್ಲಿ ಒಂದು ನೃತ್ಯ ಮಾಡಬೇಕಾಗಿತ್ತು. ನಾನಾಗ ಈ ಟಿ ವಿಗಳಲ್ಲಿ ಬರೋವಂಥ ಹಾಡುಗಳು ಅದಕ್ಕೆಲ್ಲ ಮುಂದೆ ಟಿ ವಿ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೆ. ಆವಾಗೆಲ್ಲ 7ನೇ ಕ್ಲಾಸು 8ನೇ ಕ್ಲಾಸು ಟಿ ವಿ ಮುಂದೆ ಹೋಗ್ಬಿಡೋದು. ಅದು ನನಗೆಲ್ಲೋ ಜಾಸ್ತಿ ಇಂಪ್ಯಾಕ್ಟ್ ಆಗಿದೆ. ಸ್ಕೂಲ್ ಡೇ ಟೈಮಲ್ಲಿ ಯಾರು ಡ್ಯಾನ್ಸ್ ಮಾಡ್ತಾರೆ ಅನ್ನೋವಾಗ ನಾನು ಒಂದು ಯಾವುದೋ ಒಂದು ಸ್ಟೆಪ್ ಮಾಡಿದಾಗ ಅವ್ರಿಗೆ ಇಷ್ಟ ಆಯಿತು. ಅದನ್ನು ಮಾಡಿದ್ವಾ, ಹೆಡ್ ಮಾಸ್ಟ್ರು ಬಂದು ಹಾರ ಹಾಕಿ ಸ್ಟೇಜ್ ಮೇಲೆ ಕ್ಲಾಪ್ ಹೊಡೆದ್ಬಿಟ್ರು. ಮಾನ್ಯ ದಿನ ಕರೆದು ವಿಶ್ ಮಾಡೋರು, ಆಫೀಸ್ಗೆ ಸಪ್ರೇಟಾಗಿ ಕರೆಸಿ ಎಷ್ಟು ಅದ್ಭುತವಾಗಿ ಮಾಡ್ತೀಯ, ಪ್ರಯತ್ನ ಮಾಡು, ಕೀಪ್ ಇಟ್ ಅಪ್ ಅಂತೆಲ್ಲ ಹೇಳಿದ್ರು. ಅದು ನಾನು ಇವತ್ತರೆಗೂ ಮರೆಯೋಕ್ಕಾಗಲ್ಲ. ಅದು ನನಗೆ ಒಂದು ಒಳ್ಳೆಯ ಉತ್ಸಾಹನ ಕೊಡ್ತು. ಆಮೇಲೆ ಅಲ್ಲಿದ್ದಂಥವರು ವಿದ್ಯಾರ್ಥಿಗಳೆಲ್ಲ ನಮ್ಮ ತಾಯಿಯವ್ರಿಗೆ, ತಂದೆಯವ್ರಿಗೆ ಹೇಳೋರು, ನಿಮ್ಮ ಹುಡುಗ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು, ಹೆಡ್ ಮಾಸ್ಟರ್ ಯಾರು ಹಾಕ್ಬಿಟ್ರು ವಿಶ್ ಮಾಡಿ. ಅದು ನಮ್ದು ಎಂಥ ವಿಚಾರ ಅಂದರೆ, ಎಷ್ಟು ಭಯ ಇತ್ತು ಅಂದರೆ ಹೆಡ್ ಮಾಸ್ಟರ್ ಚಿಕ್ಕನಲ್ಲಿ ಗೊತ್ತಲ್ವ, ಅವ್ರು ಕಿವಿ ಹಿಂಗೆ ಇಟ್ಕೊಂಡು ಹಿಂಗೆ ಹೊಡೆಯೋರು ಯಾರೋ ತಪ್ಪು ಮಾಡಿದ್ರೆ. ನಾವೇನು ಮಾಡ್ತಿರ್ಲಿಲ್ಲ. ಆದರೆ ಅದು ಇದರಲ್ಲಿ ಏನೋ ಇದೆ, ಕಲೆಯಲ್ಲಿ ಗೌರವ ಇದೆ ಅಂಥೇಳಿ ಖುಷಿ ಆಯಿತು. ಇದನ್ನು ಬೆಳೆಸ್ಕೊಳ್ಳೋಣ ಅಂಥೇಳಿ ಡ್ಯಾನ್ಸ್ ಕ್ಲಾಸ್ಗೆ ಸೇರಬೇಕು ಅಂತ ನಮ್ಮ ತಾಯಿಯವ್ರಿಗೆ ಹೇಳಿದೆ. ನಮ್ಮದು ಸ್ವಲ್ಪ ಬಡತನ ಮನೆ ಇತ್ತಾದರೂ ಸ್ವಲ್ಪ ಆರ್ಥಿಕವಾಗಿ ಕಡಿಮೆ ಇತ್ತು. ಆಗ ನಮ್ಮ ತಾಯಿಯವ್ರು ಹೇಳಿದ್ದು, ನೋಡಪ್ಪ ನಮ್ಮ ಹತ್ರ ದುಡ್ಡಿಲ್ಲ, ನೀನು ಮಾಡೋಂಗಿದ್ರೆ ಮಾಡ್ಕೊ, ನಾನು ಅಡ್ಡಿ ಮಾಡಲ್ಲ ಅಂದರು. ನಾನು ಯೋಚನೆ ಮಾಡಿದೆ, ಹೌದಲ್ಲ, ಕರೆಕ್ಟ್ ಅಲ್ವಾ. ಅಲ್ಲಿ ನಾನು ಎದುರುಗಡೆ ಒಬ್ಬ ಗೆಳೆಯ ಕುಮಾರ ಅಂತಿದ್ದ, ಅವನದು ಪೇಪರ್ ಏಜೆನ್ಸಿ ಇತ್ತು. ಅವನು ಕೇಳಿದೆ, ಫಸ್ಟು ಕ್ಲಾಸ್ಗೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕು, ಅಡ್ವಾನ್ಸ್ ಕೊಡಬೇಕು. ಅಡ್ವಾನ್ಸು 300 ಏನೋ ಇತ್ತು ಆಗ. ಅದು ನನ್ನ ಹತ್ರ ಇಲ್ಲ, ಏನು ಮಾಡಲಿ, ಅವನ ಹತ್ರ ಪೇಪರ್ ಹಾಕ್ತೀನಣ್ಣ ಅಂತ ಹೋದ್ವಿ. ಪೇಪರು ಬೆಳಗಿನ ಜಾವ 5 ಇತ್ತು, ಗೊತ್ತಲ್ಲ, ಅದೇ ಥರ ಮಾಡ್ತಿದ್ದೆ. ಹಾಕಿ ಬಂದ ತಿಂಗಳ ಸಂಬಳದಲ್ಲಿ ಅದನ್ನು ಸ್ಕೂಲ್ಗೂ ಹೋಗ್ತಾ ಪೇಪರ್ ಹಾಕ್ತಾ ಆ ಪೇಪರ್ ದುಡ್ಡನ್ನ ಬಚ್ಚಿಟ್ಕೊಂಡು ಅದನ್ನು ತೊಗೊಂಡೋಗಿ ನಾನು ಕ್ಲಾಸಿಗೆ ಹೋದೆ, ಡ್ಯಾನ್ಸ್ ಕ್ಲಾಸಿಗೆ ಕೊಟ್ಟೆ. ಗುಣಶೇಖರ್ ಮತ್ತು ರಾಜು, ಕಂಬಿ ರಾಜು ಅಂತ ಈಗ ಸಿನಿಮಾದಲ್ಲೆಲ್ಲ ಡ್ಯಾನ್ಸ್ ಮಾಸ್ಟರ್ ಆಗಿದ್ದಾರೆ, ಕಂಬಿ ರಾಜು ಅಂತ. ಅವರ ನಿರ್ದೇಶನದಲ್ಲಿ ಬಂದಿತ್ತು ಡ್ಯಾನ್ಸ್. ಅದು ಅವ್ರ ಕ್ಲಾಸಲ್ಲಿ ಮಾಡಿದಾಗ ಒಂದೇ ತಿಂಗಳು ನಾನು ನೋಡಿದ್ರು, ನೀನು ಇನ್ಮೇಲೆ ಫೀಸ್ ಕೊಡಬೇಡ, ನಮ್ಮ ಜೊತೆ ಪ್ರೋಗ್ರಾಮ್ಗೆ ಬಂದುಬಿಡು ಅಂತ. ಪ್ರೋಗ್ರಾಮ್ ಅಂದರೆ ಅವಾಗೆಲ್ಲ ಕ್ಯಾಸೆಟ್ ಪ್ರೋಗ್ರಾಮು.
ಕ್ಯಾಸೆಟ್ ಪ್ರೋಗ್ರಾಮ್ ಅಂದರೆ ಈ ಹಾಡುಗಳಿಗೆಲ್ಲ ರೆಕಾರ್ಡಿಂಗ್ ಮಾಡಿ ಅದು ಸಿನಿಮಾ ಹಾಡುಗಳಿರ್ತಾವಲ್ಲ ಅಂಥವಕ್ಕೆ ಒನ್ ಬೈ ಒನ್ ಕಂಟಿನ್ಯೂ ಡ್ಯಾನ್ಸ್ ಮಾಡೋವಂಥದ್ದು. ಅದು ಭರ್ಜರಿಯಾಗಿ ಮಾಡೋದು. ಆಗ ಧನ್ ಕುಮಾರ್ ಅವ್ರದ್ದು ಮಾಡ್ತಿದ್ದೆ, ಹರ್ಷ ಅವರು ಸಿನಿಮಾ ಡೈರೆಕ್ಟರ್ ಆಗಿದ್ದಲ್ಲ ಅವ್ರದ್ದು ಮಾಡ್ತಿದ್ದೆ. ಅಲ್ಲಿ ಮೋಹನನ ಇದ್ದ, ನನ್ನ ಜೊತೆಗೆ ಬರ್ತಿದ್ದ, ನನ್ನ ಸಹಪಾಠಿ ಅವನು ಏನೋ ಇದರಲ್ಲಿ ನೃತ್ಯದಲ್ಲಿ. ಹೀಗೆ ನಮ್ಮ ಜರ್ನಿ ಸಾಗ್ತಾ ಇತ್ತು. ಹಾಗೆ ಒಂದು ದಿನ ಯಾವುದೋ ಒಂದು ಶೂಟಿಂಗ್ ಹೋಗಿದ್ವಿ. ಅಲ್ಲಿ ನಮಗೆ ಅಂದರೆ ಮೆಂಬರ್ಸ್ ಬೇಕು ಡ್ಯಾನ್ಸ್ ಗ್ರೂಪರು ಅಂತ. ಅಲ್ಲಿ ನಮ್ಮ ಮೇಕಪ್ ಹಾಕ್ಸ್ಬಿಟ್ಟು ದೊಡ್ಡ ಸ್ಟಾರ್ದು ಅವ್ನ ಎದುರುಗಡೆ ನೋಡಿದ್ವಿ. ಮೇಕಪ್ ಹಾಕ್ಸಿ ರೆಡಿ ಅಂತ ಕಾಸ್ಟ್ಯೂಮು ಕೊಟ್ಟರು. ಮೆಂಬರು ಜಾಸ್ತಿ ಜನ ಇದ್ದರು ಡ್ಯಾನ್ಸರ್ಸು. ಮುಂದೆನೇ ನಿಲ್ಲಿಸ್ತಾರೋ ಹಿಂದೆ ನಿಲ್ಲಿಸ್ತಾರೋ ಎಲ್ಲ ನಿಲ್ಲಿಸ್ಲಿ, ಆ ಸ್ಟಾರ್ ಹಿಂದೆ ಮಾಡೋದು ಖುಷಿ ಅಂತ ಹೋಗಿದ್ದೆ. ನಾನು ಇನ್ನೊಂದಿಬ್ಬರು ಮೆಂಬರ್ಸ್ ನಮಸ್ಕಾರ ಎಲ್ಲ ಮಾಡಿಸಿ ಆಮೇಲೆ ಏನು ಅನಿಸ್ತೇನೋ ಸಾಕು ಇಷ್ಟೇ ಜನ ಅಂತ ವಾಪಸ್ ಕಳಿಸ್ತಿದ್ರು. ಬೇಜಾರಾಗೋಯ್ತು. ಆವತ್ತು ನಿರ್ಧಾರ ಮಾಡಿದೆ, ಇಲ್ಲ ನಾನು ಇನ್ನೇನಾದ್ರು ಮಾಡಬೇಕು, ಈ ಥರ ಬರೋದಕ್ಕೆ ಕಷ್ಟ ಆಗುತ್ತೆ, ನನಗೆ ಆಗಲ್ಲ ಅಂದ್ಬಿಟ್ಟು ಡ್ಯಾನ್ಸ್ ಇದಿರುತ್ತೆ ಅಸೋಸಿಯೇಷನ್ ಅಲ್ಲಿ ಹೋದೆ ಕಾರ್ಡ್ ತೊಗೋಬೇಕು ಅಂತ. ನನ್ನ ಗುರುಗಳು ರಾಜು ಮಾಸ್ಟ್ರು ಹೇಳಿದ್ರು. ಅಲ್ಲೋಗಿ ಅಪ್ರೋಚ್ ಮಾಡಿದೆ. ಆಗೆಲ್ಲ ಏನೋ 1 ಲಕ್ಷ ಕೊಡಬೇಕು, ಒಂದು ಹೆಣ್ಮಗುನ ಡ್ಯಾನ್ಸರ್ಸ್ನು ಸೇರಿಸ್ಬೇಕು, ಆ ಥರದ್ದು ಏನೇನೋ ಇತ್ತು. ಎಲ್ಲ ವಿಭಾಗದಲ್ಲೂ ನಂಬ್ತಿರೋ ಇಲ್ವೋ ನನಗೆ ಭರತನಾಟ್ಯ ಮತ್ತು ಫೋಕ್ ಜಾನಪದ ಗೀತೆ, ಸಿನಿಮಾ ಸಾಂಗ್ ಇಷ್ಟು ಮಾಡ್ತಿದ್ದೆ. ಭರತನಾಟ್ಯದ್ದು ಒಂದು ಹಿನ್ನೆಲೆ ಇದೆ. ಏನಂದರೆ ಸ್ಕೂಲ್ ಡೇಗೆಲ್ಲ ಡ್ಯಾನ್ಸ್ ಹೇಳ್ಕೊಳಕ್ಕೆ ಹೋಗ್ತಾ ಇದ್ವಿ. ಯಾವುದೋ ಸೆಂಟ್ ಭರತ್ಲೋಮಿಯಾ, ಸಿಸ್ಟರ್ ನಿವೇದಿತಾ, ಹೋಲಿ ಚೈಲ್ಡು, ಇನ್ನೊಂದಷ್ಟು ಮತ್ತು ದಯಾನಂದ ಸಾಗರ್ ಕಾಲೇಜ್ ಹತ್ರ ಹೋಗ್ತಿದ್ದಾಗ ಯಾವುದೋ ಒಂದು ಕಡೆ ಯಾರೋ ಒಬ್ಬರು ಆವಾಗ ಕ್ಲಾಸಿಕಲ್ ಡ್ಯಾನ್ಸ್ದು ಒಂದು ಸ್ಟೆಪ್ ಏನೋ ಹಾಕಬೇಕಾದ್ರೆ ಒಂದು ಬಿಟ್ಟು ಮ್ಯೂಸಿಕ್ ಬರುತ್ತಲ್ಲ BGMಗೆ, ನಾನೇನೋ ಮಾಡಿದೆ. ಯಾರೋ ಸ್ಟೂಡೆಂಟ್ ಇದು ಭರತನಾಟ್ಯ ಅಲ್ಲ ಅಂದರು. ಹೌದಲ್ಲ, ನಾನು ವೆಸ್ಟರ್ನ್ ಚೆನ್ನಾಗಿ ಮಾಡ್ತೀನಿ, ಫೋಕ್ ಚೆನ್ನಾಗಿ ಮಾಡ್ತೀನಿ, ಹಾಗಾದರೆ ಭರತನಾಟ್ಯ ಅಟ್ಲೀಸ್ಟ್ ನನಗೊಂದು ಅದೇನು ಅಂತ ತಿಳ್ಕೊಳ್ಳೋದು ಬೇಡವಾ ಬೇಸಿಕ್ಕು ಅಂತ ಅನಿಸಿ ನನಗೆ ನಾನೇ ಅಂದ್ಕೊಂಡು ಬೆಳಗಿನ ಜಾವ 5 ಗಂಟೆಗೆ ಎದ್ದು ಪುಟ್ಟಣ್ಣ ಕಣ್ಗಾಲ್ ಅವರ ಮಗ ರಾಮು ಕಣ್ಗಾಲ್ ಅಂತ ಗುರುಗಳು ಅವ್ರ ಹತ್ರ ಹೋಗಿದೆ. ಅವ್ರ ಹತ್ರ ಕೇಳಿದ ಪ್ರಶ್ನೆ ಏನು ಗೊತ್ತಾ, ಗುರುಗಳೇ ನಾನು ಹುಡುಗ, ನನಗೆ ಭರತನಾಟ್ಯ ಹೇಳ್ಕೊಡ್ತಿರುತ್ತೆ. ಆಗ ನನಗೆ ಅಷ್ಟು ಗೊತ್ತಿಲ್ಲ, ಇನ್ನೂ 10th ಆಗ್ತಾನೆ ಆಗಿತ್ತು. ಹಂಗೆ ಯಾಕೋ ಅಂತೀಯ, ನಾನು ಅದೇ ಅಲ್ವೇನೋ, ಎಲ್ರಿಗೂ ಹೇಳ್ಕೊಡ್ತೀನಿ, ಬಾ ನೀನು ಕಲಿಯೋ ಇದಿರಬೇಕು, ಶ್ರಮ ಹಾಕಬೇಕು, ಖಂಡಿತ ಆಗ್ತೀನಿ ಗುರುಗಳೇ ಅಂತೇಳಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಪ್ರತಿದಿನ ನಡ್ಕೊಂಡೇ ಹೋಗೋ. ನನ್ನ ಹತ್ರ ಗಾಡಿ ಇಲ್ಲ, ಆಗ ನಡ್ಕೊಂಡೇ ಹೋಗೋ. ಎಲ್ಲಿ ಹನುಮನ್ ನಗರದಿಂದ ಇಲ್ಲಿ ಇದು ಬನಶಂಕರಿ ಹತ್ರ ಅವ್ರ ಮನೆ 2nd ಸ್ಟೇಜ್, ಅಲ್ಲಿವರು ನಡ್ಕೊಂಡು ಬೆಳಿಗ್ಗೆನೇ ಹೋಗೋದು. ನನಗೆ ಸ್ಪೆಷಲ್ ಕ್ಲಾಸ್ ತೊಗೊಳ್ಳೋರು, ಜೊತೆಗೆ ಬೇರೆ ಸ್ಟೂಡೆಂಟ್ಸು ಇರೋರು, ಜೊತೆಗೆ ಅವ್ರ ಜೊತೆ 1-2 ಪ್ರೋಗ್ರಾಮ್ಸು ಮಾಡಿದೆ. ಒಂದು ಬೇಸಿಕ್ ತಿಳ್ಕೊಂಡೆ. ಆಮೇಲೆ ನನ್ನ ಜರ್ನಿ ಜೀವನದಲ್ಲಿ ಮುಳುಗ್ತಾ ಇತ್ತು. ಅಲ್ಲಿಗೆ ಬೇಸಿಕ್ ತಿಳ್ಕೊಂಡಿದ್ದೆ. ಸೊ ಅದನ್ನು ಇಲ್ಲಿ ಅಪ್ಲೈ ಮಾಡಿದೆ. 3 ಸ್ಟೈಲ್ಸ್ ತೋರಿಸಿದೆ ನಾನು. ಎಲ್ಲ ಸ್ಟೈಲ್ ತೋರಿಸ್ತಿದ್ರು. ನಾನು ವೆಸ್ಟರ್ನು, ಕ್ಲಾಸಿಕ್ಕು ಪ್ಲಸ್ ಸಿನಿಮಾ ಸಾಂಗ್ಸು, ಫ್ರೀ ಸ್ಟೈಲ್ ಎಲ್ಲ ಮಾಡಿ ತೋರಿಸ್ದೆ. ಅಲ್ಲಿ ಸೆಲೆಕ್ಷನ್ ನಡೆದು ಕೊನೆಗೆ 5-6 ಜನ ಬಂದ್ವಿ. ಅದರಲ್ಲಿ ಅಲ್ಲೇನೋ ಯಾರೋ ಒಬ್ಬರು, ಅದು ಹೆಂಗೆ ನೀವು ಒಪ್ತಿರೋ ಗೊತ್ತಿಲ್ಲ, ಯಾರೋ ಒಬ್ಬ ನನ್ನ ಮೇಲೆ ಏನೋ ಚಾಡಿ ಹೇಳ್ದ ಮಾಸ್ಟ್ರಿಗೆ, ಅವ್ರು ನನಗೆ ಕೊಡಲಿಲ್ಲ. ಡ್ಯಾನ್ಸ್ ಎಲ್ಲ ಮಾಡಿದ್ದೀವಿ. ಅದೇನೋ ಯಾವುದೋ ಒಂದು ಸ್ಟೆಪ್ಪು ಹಾಕಿದಾಗ 1 2 3 4 5 6 7 8 4ಗೆ ಕಟ್ ಮಾಡಿದ್ದನ್ನ ಮತ್ತೆ 5 ಕೊಟ್ಟು ಆ ಥರ ಒಂದಿದೆ, ಅದೇನೋ ಮಾಡಿದ್ರು. ನಾನು ಅವಾಗ ಅದು ಹೇಳಿದೆ, ನೋಡ ಅವರು 1 ನಂಬರ್ ಜಾಸ್ತಿ ಮಾಡಿಸಿದ್ದಾರೆ, ಅದು ಸಡನ್ನಾಗಿ ಅಲ್ಲೇ ಮಾಡಿಸಿದ್ರು ಅದು ಅಂತೇಳಿದ್ದೆ. ಅವ್ರು ಚಾಡಿ ಹೇಳಿ ಅದು ನನಗೆ ಕಾರ್ಡ್ ಸಿಗಲಿಲ್ಲ. ಒಳ್ಳೇದಾಯಿತು ಅನ್ಕೋತೀನಿ. ಆವತ್ತು ನಿರ್ಧಾರ ಮಾಡಿದೆ, ನನ್ನಿಂದ ಯಾರು ಮಾಡಬೇಕು ನಾನು ಅಂತೇಳಿ ನಿರ್ಧಾರ ಮಾಡಿ ಈಚೆ ಬಂದು ರಂಗಭೂಮಿಗೆ ಹಿಂಗೆ ಕೇಳ್ತಾ ಇದ್ದಾಗ ನಮ್ಮ ಮಾಸ್ಟರ್ನ ಕೇಳಿದಾಗ ದುನಿಯಾ ವಿಜಯ್ ಅವರು ಅವಾಗ ಇನ್ನೂ ಕೋಚರು ನನಗೆ ಪರಿಚಯ ಆಗಿದ್ದು. ಅವರು ಜಿಮ್ ಟ್ರೈನರ್ ಅಂತ ನಮ್ಮ ಡ್ಯಾನ್ಸ್ ಮಾಸ್ಟರ್ ರಾಜು ಅವ್ರ ಕಡೆಯಿಂದ ಅಲ್ಲಿ ಮಂಜರಿಕಾ ಹಾಲ್ ಅಂತ ಡ್ಯಾನ್ಸ್ ಮಾಡ್ತಿದ್ವಿ. ಅವ್ರ ಹತ್ರ ಕರ್ಕೊಂಡು ನಿಂತಾರೆ, ನಾವು ಹುಚ್ಚ ಇದ್ದಾನೆ ಬಾ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರನ್ನ ಪರಿಚಯ ಮಾಡಿಸಿದ್ರು. ಏನಮ್ಮ ಅಂದರು. ಅವ್ರಂತರ ಅವಾಗ ಇನ್ನೂ ಸ್ಟಾರ್ ಆಗಿರಲಿಲ್ಲ. ಈ ಥರ ಸರ್ ಸಿನಿಮಾದಲ್ಲಿ ಸೀರಿಯಲ್ ಮಾಡಬೇಕು, ಏನು ಮಾಡಬೇಕು ಅಂತಂದೆ. ಮೊದಲು ಎಲ್ಲರೂ ರಂಗಭೂಮಿಲಿ ಎಲ್ಲರೂ ಮಾಡು, ಇಲ್ಲ ಹನುಮಾನಗರದಲ್ಲಿ ಒಂದಿದೆ ಅಂತ ಹೇಳ್ತಾರೆ. ಅದೇ ರೀತಿ ನಮಗೆ, ನಾನು ಫೋಟೋಗ್ರಾಫರ್ ಆಗಿ ಮಾಡ್ತಿದ್ದೆ, ಇನ್ನೊಬ್ಬರ ಹತ್ರ ಸಹಾಯಕನಾಗಿ ಕೆಲಸ ಮಾಡ್ತಿದ್ದೆ, ರಮೇಶ್ ಅಂಕಲ್ ಅಂತ. ಅವರು ಹೇಳ್ತಿದ್ರು, ಈ ಥರ ರಂಗಭೂಮಿ ಇದೆ ಹನುಮಂತ ನಗರ ಅಭಿನಯ ತರಂಗ ಅಂತ ಹೇಳ್ತಿದ್ರು. ಹೌದಲ್ಲ, ಹತ್ರನೇ ಇದೆಯಲ್ಲ, ನಾನು ಹೋಗ್ಬೋದಲ್ಲ, ನನಗಾಗ ಗೊತ್ತಿರಲಿಲ್ಲ, ಹೋಗ್ಬೋದಲ್ಲ ಅಂತೇಳಿ ಅಲ್ಲಿ ಹೋಗಿ 1 ವರ್ಷ ನಾಟಕ ಡಿಪ್ಲೊಮಾ ಮಾಡಿದ್ವಿ. ನಾವು ನಾಟಕ ಮಾಡಿದಾಗ ಆವತ್ತಿನ ಸಂಜೆ ರಿಹರ್ಸಲ್ ಮಾಡೋದನ್ನು ನಾವು ಆರಂಭ ಮಾಡಿದ್ವಿ. ನಮ್ಮ ಟೀಮು ಎಲ್ಲ ಒಂದು 30 ಜನ ಇದ್ವಿ. ಭಾಳ ಚೆನ್ನಾಗಿ ನಡೀತು. ಅಲ್ಲಿಗೆ ನಾಣಿಯವರು ಬರೋರು, ಪ್ರಕಾಶ್ ಬೆಳವಾಡಿ ಅವರು ಬರೋರು. ಪ್ರಕಾಶ್ ಬೆಳವಾಡಿ ಅವರು ಇದು ಥಿಯರಿ ಕ್ಲಾಸ್ ತೊಗೊಳ್ಳೋರು. ನಾಣಿಯವರು ಮೇಕಪ್ ನಾಣಿ ಅಂತ ಅವ್ರ ತಂದೆಯವರು, ಬಹಳ ಹೆಸರಿದೆ ಅವ್ರಿಗೆ ನಮ್ಮ ಕನ್ನಡ ಕ್ಷೇತ್ರದಲ್ಲಿ. ಅವರು ಈಗಿಲ್ಲ, ಸ್ಮರಣೀಯರು. ಅವರು ನಮಗೆ ಆ ಮೇಕಪ್ದಲ್ಲಿ ಹೇಳೋರು. ಮತ್ತು ದಾನಿ ಅಂತ ಇದ್ದರು, ಮೇಕಪ್ ದಾನಿ, ಅವ್ರು ಹೇಳ್ಕೊಡೋರು. ಮತ್ತು ಮಾಲ್ತೇಶ್ ಬಡಿಗೇರು, ಪ್ರಮೋದ್ ಶಿಗ್ಗಾವು, ಸುರೇಶ್ ಆನಗಳ್ಳಿಯವರು, ಬಿ ಸುರೇಶ್ ಸರು, ಸುಮಾರು ಜನ ಬರೋರು, ನಾಗತಿಹಳ್ಳಿ ಚಂದ್ರಶೇಖರ್ ಅವರು, ಇವರೆಲ್ಲ ಬರೋರಲ್ಲಿ ನಮ್ಮ ನಾಟಕ ನಾವು ಮಾಡ್ತಿದ್ವಿ. ಜಾಸ್ತಿ ಮುಖ್ಯವಾಗಿ ನಮ್ಮ AS ಮೂರ್ತಿ ಗುರುಗಳು, ಅವರು ಬೀದಿ ನಾಟಕದಲ್ಲಿ ನಮ್ಮನ್ನೆಲ್ಲ ಹಚ್ಚಿದ್ರು. ಸಖತ್ತಾಗಿ ಮಾಡ್ತಾಯಿದ್ವಿ ಬೀದಿ ನಾಟಕ. ಫಸ್ಟ್ ನನಗೆ ಡೈಲಾಗ್ನ ಈ ರಂಗಮಂದಿರಕ್ಕೆ ಸೇರ್ಕೊಳ್ಳುವಾಗ 3,000 ಬೇಕು ಆವಾಗ ಫೀಸು. ನನ್ನ ಹತ್ರ ಇಲ್ಲ. ಏನು ಮಾಡಲಿ, ನಾನೆಲ್ಲ ವೈರಳಿಯಕ್ಕೆ ಹೋಗ್ತಿದ್ದೆ ವೀಡಿಯೋಗೆ.
ಓರಿ ಎಳೆಯಕ್ಕೆ ಹೋದಾಗ ಏನು ದಿನಕ್ಕೆ 15 ರೂಪಾಯಿ ಕೊಡೋರು. 2 ದಿನ ಆವಾಗ ಕಡಿಮೆ ಇತ್ತು, ಒಂದು 20 ವರ್ಷದ ಹಿಂದೆ ಹೇಳ್ತಾರೆ ಅದನ್ನು, 15-20 ವರ್ಷದ ಹಿಂದೆ. 2 ದಿವಸ ಮಾಡಿದ್ರೆ 20-40 ರೂಪಾಯಿ ಈ ಥರ ಬರೋದು. ಅದು ಜೊತೆಗೆ ಮತ್ತೆ ಪೇಪರ್ ಹಾಕ್ತಿದ್ನಲ್ಲ ಅದು, ಇದೆಲ್ಲ ಸೇರಿಸಿ ಕೂಡಿಟ್ಕೊಂಡೆ 3,000 ಮಾಡ್ಕೊಂಡು ಫಸ್ಟು ಹೋಗಿ ಎಂಕ್ವೈರಿ ಮಾಡಿದ್ದೆ. ತೊಗೊಂಡೋಗಿ ನಮ್ಮ ತಾಯಿನ ಕರ್ಕೊಂಡೋಗಿ ಅಲ್ಲಿ ಪೇ ಮಾಡಿ ಸೇರ್ಕೊಂಡೆ. ಫಸ್ಟೇ ಫುಲ್ ಪೇ ಮಾಡಿದೆ. ಸೇರ್ಕೊಂಡ ಡೈಲಾಗ್ ಓದೋದ್ಬೇಕಲ್ಲ, ನನಗೆ ಆ್ಯಕ್ಚುಲಿ ತೊದಲು ಸ್ವಲ್ಪ ಇತ್ತು, ತೊದಲು ಇದು ನನಗೆ. ಆಮೇಲೆ ಓದೋ ಹವ್ಯಾಸ ಇತ್ತು. ನ್ಯೂಸ್ ಪೇಪರ್ ಬಂದಾಗ ಅದೆಲ್ಲ ಓದ್ಬಿಡ್ತಾಯಿದ್ದೆ. ಆವಾಗ ಅನಿಸ್ತು ಇಲ್ಲ, ಪುಸ್ತಕಗಳು ಓದಬೇಕು, ನನಗೆಲ್ಲರೂ ಒಳ್ಳೆ ಮಾರ್ಗದರ್ಶನ ಬೇಕು ಅಂತ ಆಸಕ್ತಿಗೆ ಎದು ಸೇರಿತ್ತು. ರಂಗಭೂಮಿ ಸೇರೋದಕ್ಕೆ ಕಾರಣನೂ ಅದು. ರಂಗಭೂಮಿಗೆ ಹೋದರೆ ಚೆನ್ನಾಗಿ ಓದ್ಬೋದಲ್ಲ ಅಂತ ನನಗೆ ಆಸೆ ಹುಟ್ಟಿತ್ತು. ಈ ಸಿನಿಮಾಗಳಲ್ಲೆಲ್ಲ ಇಂಟರ್ವ್ಯೂಗಳನ್ನ ಮಾಡ್ತಿರ್ತಾರಲ್ಲ, ಅವ್ರು ನೋಡ್ತಾ ಅವ್ರು ಹೇಳೋರು ರಂಗಭೂಮಿ ಅನ್ನೋರಲ್ಲ, ನಾನು ಅದು ಹೋಗ್ಬೇಕು ಅನ್ನೋ ಆಸೆ ಆಯಿತು. ಹತ್ರನೇ ಇದೆಯಲ್ಲ, ಮನೆ ಹತ್ರನೇ, ಕೆಲಸನೂ ಮಾಡ್ಬೋದು, ಅಲ್ಲೂ ಹೋಗ್ಬೋದು ಅಂತ ಹೋಗಿದ್ದೆ. ಓದೋವಾಗ ನನಗೆ ತೊದಲು ಆ ಗೌರಿ ಮೇಡಮ್ ಅಂತಿದ್ದಾರೆ ನಮ್ಮ ಪ್ರಾಂಶುಪಾಲರು, ಅವರು ಬೆಂತಟ್ಟಿ ಮಾಡು ಅಂತ ಸಪೋರ್ಟ್ ಮಾಡೋರು. ನಿಜವಲ್ಲ ಅವೆಲ್ಲ ಮರೆಯೋಕ್ಕಾಗಲ್ಲ. ಅವರು ಎಲ್ಲ ಬೆಂಬಲ ಕೊಟ್ಟಿದ ಮೇಲೆ ಒಂದು ತುಂಬ ಚೆನ್ನಾಗಿ ಮಾಡಿದ್ವಿ. ಬೀದಿ ನಾಟಕಗಳು ಸುಮಾರು ಒಂದು 200ವರೆಗೂ ಮಾಡಿದ್ದೀನಿ. ಆಮೇಲೆ ಅಲ್ಲಿಗೆ ಪಿ ಶೇಷಾದ್ರಿ ಅವರು ಬರೋರು, ಅವ್ರದ್ದೊಂದು ಶಾರ್ಟ್ ಫಿಲ್ಮ್ ನಮಗೆ ಫ್ರೇಮ್ ವರ್ಕ್ ಅಂತಿತ್ತು, ಅಲ್ಲಿಗೆ ಮಾಡಿ ನಾನು ಅಲ್ಲಿ ಸ್ಟಾಫು ಅದೇ, ಅಲ್ಲಿ ಡ್ಯಾನ್ಸ್ ಹೇಳ್ಕೊಡೋ ಥರ ಮತ್ತು ಒಂದಷ್ಟು ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಹೇಳೋ ಥರ ಇದು ಮಾಡ್ತಿದ್ದೆ. ಅದನ್ನು ಗಮನಿಸಿದಂಥ ನಮ್ಮ ಎಸ್ ಮೂರ್ತಿ ಸರು ಒಂದು ನಾಟಕನ ಹಾಯ್ ಮೊನಾಲಿಸಾ ಅಂತ ಒಂದು ನಾಟಕ ಬರೆದ್ರು. ಅದರಲ್ಲಿ ನನಗೋಸ್ಕರ ಪರ್ಟಿಕ್ಯುಲರ್ ಒಂದು ಪಾತ್ರನ ಸೃಷ್ಟಿ ಮಾಡಿದ್ರು. ಅದನ್ನು ಪುಸ್ತಕ ಬಿಡುಗಡೆ ಮಾಡಿದಾಗಲೂ ಅದರಲ್ಲಿ ನನ್ನ ಫೋಟೋ ಇದೆ. ನಾನು ಬಾಡಿ ಲ್ಯಾಂಗ್ವೇಜಲ್ಲಿ ಡ್ಯಾನ್ಸ್ ಮಾಡುತ್ತಾ ಆ್ಯಕ್ಟಿಂಗ್ ಮಾಡೋದು. ಅವನ ಪ್ರೇಯಸಿ ಎದುರು ಬಂದಾಗ ಅವನು ವಿಚಿತ್ರವಾಗಿ ಆಗ್ಬಿಡ್ತಾನೆ, ಡ್ಯಾನ್ಸ್ ಮಾಡ್ತಾ ಒಂಥರ ಆಗ್ತಾನೆ. ಅಂಥ ಪಾತ್ರ ತಮಾಷೆಯಾಗಿ 2 ಹೌಸ್ಫುಲ್ ಶೋ ಒಂದೇ, ಅದು ವಾರಾಂತ್ಯ ನಾಟಕಗಳು ನಡೀತಾ ಇತ್ತು. ಬಹಳ ಚೆನ್ನಾಗಿ ಶೋಗಳಾಗಿತ್ತು. ಅದಾದ ನಂತರ ಪ್ರಕಾಶ್ ಬೆಳವಾಡಿ ಅವ್ರದ್ದು ಪರಾಕ್ರಮಣ ಅನ್ನೋ ನಾಟಕವನ್ನು ತಗೊಳ್ತಾರೆ ಅಂತ ನಮ್ಗೆ ಹೇಳ್ತಿತ್ತು. ನಮ್ಮ ಕ್ಲಾಸ್ ತೊಗೊಳ್ತಾ ಇದ್ರಲ್ಲ, ಇವ್ರು ನಾಟಕ ಮಾಡಬೇಕು, ಅವರು ನ್ಯಾಷನಲ್ ಲೆವೆಲ್ ಡೈರೆಕ್ಟರು, ರಿಯಲಿಸ್ಟಿಕ್ ಇದು ಅಂಥೇಳಿ ನನಗೆ ಭಾರಿ ಖುಷಿ ಇತ್ತು. ಒಳ್ಳೆ ಪಾತ್ರ ಸಿಗಬೇಕು ಅಂಥೇಳಿ ಕಾಯ್ತಿದ್ದೆ. 20-25 ಜನ ಇದ್ದರು ನಮ್ಮ ಗೆಳೆಯರು. ಎಲ್ಲರಿಗೂ ದೊಡ್ಡ ದೊಡ್ಡ ಪಾತ್ರ ಸಿಕ್ತು. ನನಗೆ ಪುಟ್ಟ ಪಾತ್ರ ಅಂದರೆ ಇಡೀ ನಾಟಕ ಇರುತ್ತೆ. ಇಂಟ್ರ್ವಲ್ವರೆಗೂ ಮಂಡಿ ಊರಿ ಬಗ್ಗಿರೋದು ಸ್ಟೇಜ್ ಮೇಲೆ, ಇಂಟ್ರ್ವಲ್ವರೆಗೂ ಅಲ್ಲಿ ನಡೀತಾ ಇರುತ್ತೆ. ಅಂದರೆ ಬೇರೆ ದೇಶದಿಂದ ಇವನ್ನ ಕರ್ಕೊಂಬಂದಿರ್ತಾರೆ. ಇವನ ದೇಶದಲ್ಲಿ ಬಂಗಾರ ಚಿನ್ನ ಎಲ್ಲಿ ನೋಡಿದ್ರು ಚಿನ್ನ ಆ ಥರ ಇರುತ್ತೆ ಅನ್ನೋ ಥರ ಇವನ್ನ ಅಪಹರಿಸ್ಕೊಂಡು ಬಂದಿರ್ತಾರೆ. ಇಲ್ಲಿಂದ ಇನ್ನೊಂದಷ್ಟು ಜನ ಕರ್ಕೊಂಡೋಗಿ ಅದೆಲ್ಲ ತೊಗೊಂಬರೋದಕ್ಕೆ ನಡೀತಾ ಇರುತ್ತೆ. ಸೊ ಫಿಲಿಪಿಲೋ ಅಂತ ಪಾತ್ರ ಅದನ್ನು ಕೊಟ್ಟಿದ್ದರು. ಎದ್ದೊಳೋದು ರಿಹರ್ಸಲ್ ನಡೀತಾ ಇತ್ತು. ಅಲ್ಲಿ 10-15 ದಿನ ಆಗೋಯ್ತು. ಬೇರೆ ಯಾರೋ ಮುಖ್ಯ ಪಾತ್ರ ಮಾಡ್ತಿದ್ರು, ನಮ್ಮ ಗೆಳೆಯನೇ. ಅದು ಆಗ್ತಾ ಯಾಕೋ ಡೈರೆಕ್ಟ್ರಿಗೆ ಸರಿ ಆಗ್ತಿರಲಿಲ್ಲ. ಆಮೇಲೆ ಅವರು ನಾಟಕವನ್ನು ಹೇಗೆ ಬರೆಸ್ತಿದ್ರು ಅಂದರೆ, ಸ್ಕ್ರಿಪ್ಟು ಇಂಗ್ಲೀಷ್ ನಾಟಕವನ್ನು ಸ್ಪಾಟಲ್ಲೇ ಸರ್ಕಲಲ್ಲಿ ಕೂರಿಸಿ ಅನುವಾದ ಮಾಡ್ತಾ ಇದ್ರು ನಮ್ಮ ಕೈಯಲ್ಲೇ. ಅವರು ಇಂಗ್ಲೀಷ್ನ ಓದಿ ಕನ್ನಡದಲ್ಲಿ ಹೇಳ್ತಾಯಿದ್ರು, ನಾವೆಲ್ಲರೂ ನಮ್ಮ ಸ್ಕ್ರಿಪ್ಟಲ್ಲಿ ಬರ್ಕೊಳ್ತಾ ಇದ್ವಿ. ಈ ರೀತಿ ಒಂದೊಂದು ಸೀನ್ ಬರೆಯೋದು, ಬ್ಲ್ಯಾಕಿಂಗ್ ಮಾಡೋದು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಬಿಡೋರು. ಹೀಗೆ ಮಾಡ್ತಿದ್ವಾ. ಅದು ಯಾಕೋ ಅವ್ರಿಗೆ ಮೇಯ್ನ್ ಪಾತ್ರದವ್ರಿಗೆ ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ. ಆಮೇಲೆ ಎಲ್ರಿಗೂ ಒಂದೊಂದು ಡೈಲಾಗ್ ಕೊಟ್ಟು ಮಾಡ್ತಿದ್ರಾ. ನಾನು ಕಾಯ್ತಿದ್ದೆ ಡೈಲಾಗ್ ಸಿಗಲಪ್ಪ ಅಂತ. ಆ ಪಾತ್ರ ನನಗೆ ಬಿತ್ತು. ಇವಾಗ ದೊಡ್ಡ ಪಾತ್ರ ಸಿಗ್ತಾ ಮಾಡ್ತಿದ್ವಾ. ಹೆಂಗಾಯಿತು ಅಂದರೆ, ಕೊನೆ ಇನ್ನೇನು ಶೋ ಇದೆ, ನಾಳೆ ಶೋ ಅಂದರೆ ಇವತ್ತು ರಾತ್ರಿ 14 ಪೇಜ್ ಕೊಟ್ಟರು. ನಾನು ಮೇಡಮ್ ಹತ್ರ ಹೋಗಿ, ಮೇಡಮ್ ನಾಳೆ ಮಧ್ಯಾಹ್ನ ಶೋ 3 ಗಂಟೆಗೆ, ಈಗ 14 ಪೇಜ್ ಅದ. ನಕ್ರು ಅಲ್ಲ ಕಣ, ಆಗ ಡೈಲಾಗ್ ಇಲ್ಲ ಅಂದೆ. ಈಗ ಡೈಲಾಗ್ ಜಾಸ್ತಿ ಇಲ್ಲ ಮೇಡಮ್, ಟೈಮ್ ಇದು ಮಾಡ್ತೀಯ ಮಾಡೋದ್ರು. ರಾತ್ರಿ ಎಲ್ಲ ನಿದ್ದೆ ಹೋಗಿಲ್ಲ ನಾನು. ಮನೇಲಿ ಎಲ್ರಿಗೂ ಕಾಟ. ಅವ್ರು ಏನಾರು ಅಂದ್ಕೊಳ್ಳಿ, ಕ್ಷಮೆ ಕೇಳ್ಬಿಟ್ಟು ನಾನು ಪ್ರಾಕ್ಟೀಸ್ ಮಾಡಿಕೊಂಡು ಬೆಳಗ್ಗೆ ಹೋಗಿ ಚೆನ್ನಾಗಾಯ್ತು ನಾಟಕ. ಅಂದರೆ ನನಗಾಗ ಅರಿವಿಲ್ವೋ ಉತ್ಸಾಹ ನನ್ನನ್ನು ಕಾಪಾಡ್ತಾ ಇತ್ತು ಅಂತ ಅನ್ಕೋತೀನಿ. ಅರ್ಥವಾಗಿ ಮಾತಾಡುವಂಥದ್ದು ಅದೆಲ್ಲ ಅಷ್ಟೊಂದು ಒಳಗಡೆ ಹೋಗೋಕ್ಕೆ ಆ ಒಂದು ಇನಿಷಿಯಲ್ ಸ್ಟೇಜಲ್ಲಿ ಯಾರಿಗಾಗಲಿ ಒಂದೇ ಸಲ ಬಂದ್ಬಿಡಲ್ವಲ್ಲ. ಇದೆಲ್ಲ ಅಷ್ಟೇ ಮಾಡ್ತಾ ಅನುಭವ ಗಳಿಸ್ತಾ ಬರೋದು ಈಗ ನನಗೆ ಅರ್ಥವಾಗುತ್ತೆ. ತುಂಬ ಕಷ್ಟಪಟ್ಟೆ. ಅವರ ಡೈರೆಕ್ಷನಲ್ಲಿ ಒಂದು ಹೆಜ್ಜೆ ಎತ್ತಿಡೋದಕ್ಕೆ ಎಷ್ಟು ಇದಾಗ್ಬಿಡೋದು ಅಂದರೆ, ಒಂದು 4-5 ದಿವಸ ಮಾಡಿದ್ಮೇಲೆ ನಾನು ಅವ್ರಿಗೆ ಒಗ್ಕೊಂಡೆ. ಬಟ್ ಅಲ್ಲಿ ಅವರು ರಿಹರ್ಸಲ್ ಆಗಿದ್ದಷ್ಟು ಸಾಕಾದಾಗ ಮಾಡಿಬಿಟ್ಟೆ. ಆದಮೇಲೆ ಅವರು ನನಗೆ ಗೈಡ್ ಮಾಡೋದು ಬಿಟ್ಬಿಟ್ರು, ಬೆಳವಾಡಿ ಸರ್. ಇಲ್ಲಿವ್ರಿಗೆ ಆಗಿದ್ದನ್ನು ಮಾಡಿದೆ, ಗೈಡ್ ಮಾಡೋದು ಬಿಟ್ಬಿಟ್ರು, ನೀನೇ ಮಾಡೋದು. ಹೆಂಗೆ ನಾನು ಹೆಜ್ಜೆ ಇಡೋದು, ಇಲ್ಲಿಡಲ್ಲ ಹಿಂಗೋಗಲ್ಲ ಅನ್ನೋ ಕನ್ಫ್ಯೂಷನ್ ಇತ್ತು. ಆಮೇಲೆ ಅದು ನನಗೆ ಅರ್ಥ ಆಗ್ತಾ ಹೋಯಿತು. ಪ್ರಾಕ್ಟೀಸ್ ಮಾಡ್ತಾ ಅರ್ಥ ಮಾಡ್ಕೊಳ್ತಾ ಮಾಡಬೇಕು ಯಾವುದನ್ನೇ ಆಗಲಿ. ಬಟ್ ಉತ್ಸಾಹದಲ್ಲಿ ಮಾಡಿದ್ದೆ 1-2 ಶೋ. ಅದಾದಮೇಲೆ ಅದು ಹೆಸರಾಗಿತ್ತು. ಮತ್ತು ಅರ್ಥ ಮಾಡ್ಕೊಳ್ತಾ ಮಾಡೋಕ್ಕೋದ್ರೆ ಅದು ಇನ್ನೂ ಒಳ್ಳೆಯ ಹೆಸರು ತಂದು ಕೊಡ್ತು. ಆಗ ರಂಗಶಂಕರ ನಾಟಕ ಉತ್ಸವಗಳು ನಡೀತಾ ಇತ್ತು. ಅದರಲ್ಲಿ ನಮ್ಮದು ಒಂದು ಉತ್ತಮವಾದ ಶೋ ಆಯಿತು. ಅದರಿಂದ ಆ ನಾಟಕ ಪರಾಕ್ರಮಣ ಅದರ ಹೆಸರನ್ನು
ಪರಾಕ್ರಮ ಅಂತ ನಾನು ಮಾಡ್ತಿರುವಂಥ ಇದಕ್ಕೆಲ್ಲದಕ್ಕೂ ಹೆಸರನ್ನು ಹಾಕ್ಕೊಂಡಿದ್ದೀನಿ. ಪರಾಕ್ರಮ ಅಂತ ಸೇರಿಸ್ಕೊಂಡಿದ್ದೀನಿ. ಪ್ರದೀಪ್ ಪರಾಕ್ರಮ ಅಂತ ಆಗಿದ್ದು ಹೀಗೆ. ಆಮೇಲೆ ಭಗವದ್ ಅಜ್ಜುಕೀಯಂ ಅಂತ ಒಂದು ನಾಟಕ ತೊಗೊಂಡಿದ್ದರು ನಮ್ಮ ಗೌರಿ ಮೇಡಮ್ ಅವರು. ಅದನ್ನು ಡೈರೆಕ್ಷನ್ ಮಾಡಿದ್ದು ಮಾಲ್ತೇಶ್ ಬಡಿಗೇರವರು. ಅವರು ದೊಡ್ಡ ರಂಗ ದಿಗ್ಗಜರು. ಅವರ ನಾಟಕದ ನಿರ್ದೇಶನದಲ್ಲಿ ಪಾತ್ರ ಹಂಚಿದ್ರು. 2 ಟೀಮ್ ಆಯಿತು. ಜಾಸ್ತಿ ಜನ ಇದ್ವಲ್ಲ, ಎರಡು ಟೀಮು ಸೇಮ್ ನಾಟಕ. ಒಂದಿನ ಇವ್ರದ್ದು, ಇನ್ನೊಂದು ದಿನ ಇನ್ನೊಬ್ಬರದು, ಈ ಥರ ಇತ್ತು. ಅದರಲ್ಲಿ ನಾನು ಶಾಂಡಿಲಿಯನ ಪಾತ್ರವನ್ನು ಮಾಡಿದ್ದೆ. ಆ ಪಾತ್ರಕ್ಕೆ ಅವರು ಬೇರೆಯವರು ಇನ್ನೊಂದು ಟೀಮ್ ಏನು ಮಾಡ್ತು, ನಮ್ಮ ಗೆಳೆಯರೇ ವಿಗ್ ಹಾಕ್ಕೊಂಡ್ರು. ನಾನು ನನ್ನ ಗುರು ಪಾತ್ರ ಮಾಡಿದವನು ನಾವಿಬ್ಬರು ಮಾತಾಡಿಕೊಂಡು ರಿಯಲಾಗಿ ಬಾಡಿ ಮಾಡ್ಸ್ಕೊಂಡು ಗುಂಡು ಹೊಡ್ಸ್ಕೊಂಡು ಅಲ್ಲೇ ಚಿಕ್ಕಮದುರೆಗೆ ಹೋಗಿ ಶೋಗೆ ಮುಂಚೆ ಬೆಳಗ್ಗೆ ಹೋಗಿ ಮಧ್ಯಾಹ್ನದೊಳಗೆ ಬಂದುಬಿಟ್ಟು ಶೋಗೆ ಸರ್ಪ್ರೈಸ್ ಆಗಿ ರಿಯಲ್ ಗುಂಡಲ್ಲೇ ಮಾಡಿದ್ವಿ. ಬಹಳ ಆ್ಯಪ್ಟಾಗಿತ್ತದು. ಅದರಿಂದ ನನಗೊಂದಷ್ಟು ಸೀರಿಯಲ್ ಸಿಕ್ತು. ಅಲ್ಲಿ ಬಂದು ಯಾರೋ ನೋಡ್ತಿದ್ದವರು. ಅದಾದ ನಂತರ ನಂಜ ಶೆಟ್ಟಿ ಅಂತ ಪಾತ್ರ, ಬಿರುದಂತೆಂಬರ ಗಂಡ ಪ್ರಮೋದ್ ಶಿಗ್ಗ ಅವರವರು ಫ್ರೇಮ್ ಅಂತ ಒಂದು ತಿಂಗಳ ಒಂದು ಕೋರ್ಸ್ನ ಅಭಿನಯ ತರಂಗದಲ್ಲಿ ಮಾಡ್ತಾ ಇದ್ದಾಗ ಅವ್ರಿಗೆ ಮಾಡಿಸ್ತಾ ಇದ್ದಂಥ ಒಂದು ಇದರಲ್ಲಿ ಈ ಪಾತ್ರಕ್ಕೊಬ್ರು ಯಾರೋ ಬೇಕಿತ್ತು ಅಂದಾಗ ಹೋಗಿದ್ದೆ. ಅದನ್ನು ಅಲ್ಲೇ ಕೊಟ್ಟರು. 1 ಅವರಲ್ಲಿ ಅದನ್ನು ಮಾಡಿದೆ. ಆ ಗುರುಗಳು ಪ್ರಮೋದ್ ಶಿಗ್ಗ ಅವ್ರು ನೋಡಿ, ಇವ್ರಿಗೆ ಇಂಜೆಕ್ಷನ್ ಮಾಡುವ ಡೈಲಾಗ್ನ ಇಲ್ವಲ್ಲ ಅಂತ, ಹಂಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರು. ಭಾರಿ ಖುಷಿಯಾಯಿತು. ಅವರು ಹೇಳಿಕೊಟ್ರು. ಹೀಗೆ ಒಂದೊಂದೇ ಮಾಡ್ತಾಯಿದ್ದೀನಿ. ಈಗ ಹೇಳ್ಕೋಬೇಕು ಅಂದರೆ ನನ್ನ ಸಿನಿಮಾ ಕಡೆಗೆ ನಾನು ಹೆಚ್ಚು ಒಲವನ್ನು ತೋರಿಸ್ತಾ ಹೋದೆ.